ಹಲೋ ಮಾಮ್. ಹಾ ಲೋ ಅರ್ಜೆಂಟ್ ಕೆಲ್ಸ ಇತ್ತು ಕಣ. ಸರಿ ಮುಗಿಸ್ಕೊಂಡ್ ಫೋನ್ ಹಾಕು. ಗೋಳಿ ಮಗ ಏನಾ? ಲೋ ಮಚ, ನಾನು ಈ ವರ್ಷನೂ IAS ಆಗೋದೆ ಕಣ. IAS ಆಗೋದಾ? ವರ್ಷ ಇಡೀ ನನ್ ಜೊತೆ ಸಾಯ್ತಿದ್ದೆ, ಯಾಕೆ ಪಲ್ಲ ಆಗ್ಬಿಟ್ಟೆ? ಲೋ IAS ಅಂದ್ರೆ ಸಿಂಗಲ್ ಅಂತ ಮಚ. ಕಾಲೇಜಲ್ಲಿ ಯಾವ್ದೋ ಆಗಿತ್ತು ಅಂತಲ್ಲ ಮಚ್ಚ, ಅವಳ್ದೊಂದು ಹೃದಯ ಕದ್ಬಿಟ್ಲು ಮಚ್ಚ. ನೀನ್ ಅವ್ಳ ಕಿಡ್ನಿ ಕಟ್ಬಿಡು, ಇಬ್ರು ಮಾರ್ಬಿಟ್ಟು ದುಡ್ಡು ಮಾಡ್ಕೊಂಬೋಣ. ಮತ್ತೆ ಏನ್ ನ್ಯೂ ಇಯರ್ ಪಾರ್ಟಿ? ಪಾರ್ಟಿ ನಾನೇ ಟೀ ಕುಡಿಯೋಕೋ ಕಾಸಿಲ್ಲ ಅಂತ ಸಾಯ್ದಾಗಿನಿ. ಹಲೋ, ಯಾಕೆ ಬಂದಿಲ್ಲ ಕಾಲೇಜ್ಗೆ? ಹಿಂಗೆ ಸುಮ್ನೆ. ಅಕ್ಕ ನೀನ್ ಬರ್ಬೇಕಾಯ್ತು, ಸೀನಿಯರ್ಸ್ ಗೆಲ್ಲ ಏತಿಸ್ಬಿಟ್ಟಿದೀನಿ. ಏನ್ ಮಾಡ್ದೆ? ಅಕ್ಕನ್ ಯಾವಾಗ್ಲೂ ಒಬ್ಬ ಎಗರಾಡ್ತಿರ್ತಾನಲ್ಲ, ಅವ್ನಿಗೆ ವಾಡ್ದಾಕ್ಬಿಟ್ಟೆ. ಆಮೇಲೆ ಅವ್ನು 5 ಜನ ಕರ್ಕೊಂಬಂದ್ಬಿಟ್ಟ, ನಾನು ಹೋಗ್ ಫುಲ್ ಹುಡುಗರು ಕರ್ಕೊಂಬಂದ್ ವಾಡ್ಸ್ ಹಾಕ್ಬಿಟ್ಟೆ. ನಿಂಗ್ ಯಾರು ಹುಡುಗರೇ ಗೊತ್ತಿಲ್ವಲ್ಲ, ನೀನ್ ಯಾರ ಕರ್ಕೊಂಡ್ ಹೋಗಿದ್ದೆ? ದಿನಕ್ 300 ರೂಪಾಯಿ ಕೊಡ್ತೀನಿ ಅಂತ ಗಾರೆ ಕೆಲ್ಸವನ್ನ ಕರ್ಕೊಂಡ್ ಹೋಗಿದ್ದೆ. ನಾನ್ ಸಂಜೆ 5 ಗಂಟೆವರೆಗೂ ಓಡಿದ್ರು. ಆಮೇಲೆ ಟೀ ಬ್ರೇಕ್ ಎಲ್ಲ ಏನ್ ಕೇಳಿಲ್ವಾ? 3 ಸತಿ ಟೀ ಬ್ರೇಕ್, 1 ಸತಿ ಲಂಚ್ ಬ್ರೇಕ್ ತಗೊಂಡ್ ನೋಡಿದ್ರು. ಅಷ್ಟೇ ಅಲ್ಲ, ವಿಮಾನ ಹಾಕೊಂಡ್ ಉಗ್ದಿ ಓಡಿದ್ರು. ಉತ್ತರ ಕರ್ನಾಟಕ ಸಾಂಗ್ ಕೇಳ್ಕೊಂಡ್ ನೋಡಿದ್ರು. ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಮಿಕ್ಕಿ ನಾಳೆ ಬಂದ್ ನೋಡಿತೀವಿ ಅಂತ ಕೈ ಕಾಲ್ ತೊಳ್ಕೊಂಡು ಹೋದ್ರು. ನನ್ನ ಮಕ್ಕಳು ಒಂದೊಂದಲ್ಲ. ಏನ್ರಿ ಶಾಮಣ್ಣ, ಮಗಂಗ್ ಬೈಕ್ ಗಿಫ್ಟ್ ಕೊಡ್ಸದ್ರಂತೆ? ಮಗ 85% ತಂದೋನಪ್ಪ, ಅದಕ್ಕೆ ಕೊಡಿಸ್ತೀರ ಹೆಂಗಿರ್ಲಿ? ನನ್ ಮಗನು 90 ತಂದಿದ್ರೆ ನಾನು ಕೊಡಿಸ್ತಾ ಇದ್ದೆ ಅಪ್ಪ. ಏನು 90? ಹಲೋ, ಏನ್ ಮಚ್ಚ ಅಪರೂಪ ಜ್ಞಾಪಿಸ್ಕೊಂಡ್ಬಿಟ್ಟಿದ್ಯಾ ನನ್ನ? ಏನಿಲ್ಲ ಮಚ್ಚ, ಇಲ್ಲೇ ಊರಿಗೆ ಬಂದಿದ್ದೆ. ಇಲ್ಲಿ ರೋಡಲ್ಲಿ ಅಂಗಡಿಗಳು ಹೋಯ್ತಾ ಇದ್ವು, ಹಂಗೆ ನೀನ್ ಸಡನ್ ಆಗಿ ಗ್ಯಾಪ್ನ ಆಗ್ಬಿಟ್ಟೆ, ಅದಕ್ಕೆ ಮಾಡ್ದೆ. ಒಂದೊಂದಲ್ಲ, ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಪಕ್ವತ್ನ ನೋಡಿದ್ರೆ ನಾಶ ಮಾಡ್ಬೇಕು. ಹಲೋ ಮಚ್ಚ, ನಿನಗಿಲ್ಲ ಬಾಲು, ನನಗಿದೆ 2 ಬಾಲು. ಏನ್ ಹೇಳೋ ಸಮಾಚಾರ? ಲೌಡಕ್ಕೆ ಬಾಲ್ ಏನಿಲ್ಲ ಮಚ್ಚ, 10 ಲಕ್ಷ ಐತೆ ಕಣ. ಏನೋ ಮಾಡೋದು ಅಂತ ಕೇಳ್ತಾ ಇದ್ದಲ್ಲ, ಆ ನಕ್ಕನ್ನು ಎತ್ಕೊಂಬರ, ಫುಲ್ ಮಜಾ ಮಾಡಕನಲ್ಲ. ಲೌಡ ಮಜಾ ಮಾಡೋ, ನಕ್ಕನ್ನು 10 ಲಕ್ಷ ಸಾಲ ಇರೋದಲ್ಲಿ. ಮಚ್ಚ ಕೊನೆಗೂ ಫೆಬ್ರವರಿ 14 ಬಂದೇ ಬಿಡ್ತ ಮಚ್ಚ. ನಾನ್ ಈ ವರ್ಷನೂ ಸಿಂಗಲೇ ಮಚ್ಚ. ಬಿಡ, ಯಾಕ ಹುಡುಗಿದಾರ ಅಳ್ತಿಯಲ್ಲಿ? ಮಚ್ಚ ನಾನ್ ಹುಡುಗಿಯಾರು ಉಟ್ಬಿಡ್ಬೇಕಾಯ್ತು ಮಚ್ಚ. ಹುಡುಗ ಆಗಿರೋದ್ ಖುಷಿ ಪಡಲಿ. ಯಾಕೆ ಮಚ್ಚ? 5 ರೂಪಾಯಿ ರೋಸು, 5 ರೂಪಾಯಿ ಚಾಕ್ಲೇಟ್, ಟೆಡಿ ಬಾರ್ ಕೊಟ್ಬಿಟ್ಟು 1 ಶಾರ್ಟ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ರೆ ನಿಂಗೆ. ಹ್ಞೂ ಮಚ್ಚ, ಆದ್ರೂ ನಾನ್ ಸಿಂಗಲ್ ಅಲ್ಲ ಮಚ್ಚ. ಸಿಂಗಲ್ ಆಗಿರೋಕ್ಕೂ ಖುಷಿ ಪಡೋ. ಯಾಕೆ ಮಚ್ಚ? ನೀನ್ ಚಾಕ್ಲೇಟ್ ದಿವಸ ಚಾಕ್ಲೇಟ್ ಕೊಟ್ಟು, ಟೆಡಿ ದಿವಸ ಟೆಡಿ ಕೊಟ್ಟು, ರೋಸ್ ದಿವಸ ರೋಸ್ ಕೊಟ್ಟು, ವ್ಯಾಲೆಂಟೈನ್ಸ್ ಡೇ ದಿವಸ ಬಾ ಆಚೆ ಅಂದ್ರೆ ಅವಳು ಏನಂತಾಳೆ? ನಮ್ಮ ಅಪ್ಪ ಬೈತವ್ರೆ, ನನ್ನೆಲ್ಲೋ ಆಚೆ ಬಿಡಲ್ವಂತೆ. ನಮ್ಮ ಅಪ್ಪ ಬಂದ್ರು ಮಾಡ್ತಿಂತಾಳು ಅಂತ ಕಟ್ ಮಾಡ್ತಾಳೆ. ಮತ್ ನಮಗೆ ಹಿಂಗೆ ಬೆಸ್ಟ್ ಅಂತ್ಯ. ಮನೇಲಿ ನೋಡೋವರೆಗೂ ಹಿಂಗೆ ಬೆಸ್ಟ್. ಹೋಯ್ತಾ? ನೀನೇನೋ ನನ್ ಬರ್ತಡೇ ಬರ್ತೈತಲ್ಲ, ಏನ್ ಗಿಫ್ಟ್ ಕೊಡ್ತೀನಿ ನನ್ಗೆ? ನಿನ್ ಬರ್ತಡೇ ಗಿಫ್ಟಾ? ಏನ್ ಕೊಡ್ಬೇಕಣ್ಣ? ಏನಿಲ್ಲಪ್ಪ, 20 ಗ್ರಾಮ್ ಚಿನ್ನ ಕೊಡ್ಸ್ಬಿಟ್ ಸಾಕು. ಸುಮ್ನೆ ತಮಾಷೆ ಮಾಡಿದ್ದು. ಗಿಫ್ಟ್ ಏನು ಕೊಡ್ಬೇಡ, ನಾನ್ ಬೆಳ್ಳಗಿದ್ದೀನಿ ಅಂತ ಹೇಳು, ಅದ್ ಸಾಕು ನನ್ಗೆ. ಅಪ್ಪ, ನಾಳೆ ಅಣ್ಣಂಗೆ 20 ಗ್ರಾಮ್ ಚಿನ್ನ ಕೊಡ್ಸೋಣ ಅಪ್ಪ. ಬೆಳ್ಗಿಲ್ಲ ಅಂದ್ರೆ ಬೆಳ್ಗೋಣ ಅಂತ ಹೇಳ್ಬೇಕಂತೆ. ಹಲೋ ಮಚ್ಚ, ಹೇಳು ಮಾಮ್ಸ್. ನಾವು 3 ಜನ ಸೇರ್ಕೊಂಡು ಒಳ್ಳೆ ಬಿಸ್ನೆಸ್ ಇಡೋಣ ಮಚ್ಚ. ಜೀವನದಲ್ಲಿ ಏನು ಕಿಸಿಯಕ್ಕಾಗದೆ ಇರೋರೆ ನಿನ್ನಂತ ಸಡೆಗಳೇ ಬಿಸ್ನೆಸ್ ಇಡೋ ಐಡಿಯಾ ಹೇಳೋದು. ನೀನ್ ಸುಮ್ನೆ ಇರೋ. ನೀನ್ ಹೇಳು ಮಚ್ಚ. ಡಿಪ್ಲೊಮಾ ಮಾಡಲ್ಲ ಮಚ್ಚ, 3 ವರ್ಷ ಪಾಸ್ ಆದ್ರೆ ಸಾಕು, ಒಳ್ಳೆ ಕಂಪ್ನಿ ಕೆಲಸ ಸಿಗುತ್ತೆ, ಆರಾಮಾಗಿರ್ಬೋದು. ಮುಂದಿರೋರ್ನ ನೋಡ್ಕೊಂಡ್ ಬರ್ದೇ 10th ಪಾಸ್ ಆಗಿಲ್ಲ ನೀನು, ಡಿಪ್ಲೊಮಾ ಏನ್ ಪಾಸ್ ಆಗ್ತೀಯ? ಯಾರ್ದಾದ್ರು ತೆರೆಯೋಕು ಆರಾಮಾಗಿರ್ತೀಯ ಮಚ್ಚ. ಅವನಿಗೆ ಹೇಳು, ಇಲ್ಲ ಅಂದ್ರೆ ಫೋನ್ ಕಟ್ ಮಾಡಿ ಹೋಗ್ತೀನಿ ನಾನು. ಏನು ಹೋಗ್ತೀಯ? ನೀನ್ ಯಾವ ನಾಯಿನೂ ಮೋಸ ಮಾಡಲ್ಲ ಬಿಡು. ಇನ್ನೊಬ್ಬರನ್ನ ಉರ್ಸೋದು ಒಳ್ಳೇದಲ್ಲ ಕಣ. ಉರ್ಸೋಕ್ ಬರ್ದೇ ಇರೋರೆ ಉದ್ರಿ ಎಮೋಷನಲ್ ಡೈಲಾಗ್ ಹೇಳೋದು. ಹೌದು, ಒಂದ್ ಹುಡ್ಗಿಗೆ ಲೈನ್ ಹೊಡಿತಾ ಇದೆಯಲ್ಲ, ವರ್ಕ್ ಆಯ್ತಾ? ಹೆಂಗೆ? ಇವಾಗ ನನ್ ಟ್ರ್ಯಾಕಿಗೆ ಬರ್ತಾ ಇದ್ದಾಳ ಮಚ್ಚ. ಅವ್ಳು ಬಂದ್ರು ನಿಂದ ಹೇಳಲ್ಲ ಬಿಡು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಲೋ ಮಚ್ಚ, ಎಲ್ಲ ಮಚ್ಚ 500 ರೂಪಾಯಿ ಕಾಸು ಬೇಕಾಗಿತ್ತು, ತುಂಬಾ ಅರ್ಜೆಂಟು. ಲೇ ಎಸ್ ಸತಿನಲ್ಲ ಕೊಡೋದ್ಲೇ. ಲೋ ಗನ್ಬೇಡ ಮಚ್ಚ, ನೀನ್ ಕೊಟ್ಟಿರೋದೆಲ್ಲ ನೆನ್ಪಿಟ್ಕೊಂಡಿದ್ದೀನಿ, ವಯಸ್ಸಲ್ಲಿ ಪಕ್ಕ ಕೊಡ್ತೀನಿ. ಸರಿ ಆಗ್ತೀನಿ ನೋಡಪ್ಪ. ಬಂತೇನಾ? ಲೋ ಬಂತೇನಾ? ಹೇ ಬಂತು, ಸುಮ್ಮಿರ. ಕೊಟ್ಟಿರೋ 500 ರೂಪಾಯಿ 50 ಸಲ ಫೋನ್ ಮಾಡ್ತಾನೆ. ತಿಕ್ಕ ಮುಂಚೆ ಫೋನ್ ಇರ.
ಮಾಮ್ ನಾಳೆ ನಮ್ ಚಿಕ್ಕಪ್ಪನ್ ಮಗಳದ್ ಮದ್ವೆ ಐತೆ ಎಲ್ಲಾರು ಬಂದ್ಬಿಡಿ ಮಿಸ್ ಮಾಡ್ಬೇಡಿ. ಏನ್ ಮಾಮ್ ಊಟ ಫುಲ್ ಸ್ಪೆಷಲ್. ಏನ್ ಸ್ಪೆಷಲ್? ಮದ್ವೆಲ್ 1 ಅವರ್ ಬ್ರೇಕ್ ಇರುತ್ತೆ, ಎಲ್ಲಾರು ಅವ್ರವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡಿ. ಯಾಕ್ ಮಾಮ್ ಲಂಚ್ ಬ್ಯಾಗ್ ತಂದ್ಬಿಡ್ತೀವಿ ಬಿಡು. ಡಿಜೆ ಐತಾ ಇಲ್ಲ, ನಾವು ಮನೆಯಿಂದ ಇಯರ್ಫೋನ್ ತಂದ್ಬಿಡ್ಬೇಕಾ? ಒಂದ್ಸತಿ ಮನೆಗೆ ಹೋದ್ರೆ ಅಷ್ಟೇ ಮಾಮ್ ಲಾಕು, ಮತ್ತೆ ಆಚೆ ಬಿಡಲ್ಲ. ಬ್ರೇಕ್ ಅಂತ ಡೈರೆಕ್ಟ್ ಮನೆಯಿಂದ ತಿನ್ಕೊಂಡ್ ಬಂದ್ಬಿಡ್ತೀವಿ ಬಿಡು. ಮಾಮ್ ಯೂನಿಫಾರ್ಮ್ ಹಾಕೊಂಡ್ ಬರ್ಬೇಕಾ ಕಲರ್ ಡ್ರೆಸ್? 10 ನಿಮಿಷ ಟಾಯ್ಲೆಟ್ ಬ್ರೇಕ್ ಹೋಯ್ತು ತಾನೆ. ಶೂಸ್ ಪಾಲಿಶ್ ಮಾಡಿಲ್ಲ, ನೈಲ್ಸ್ ಕಟ್ ಮಾಡಿಲ್ಲ ಅಂತ ಹೊಡೆಯಲ್ಲ ತಾನೆ ಆಮೇಲೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು.